ನನ್ನ ಹೆಸರು ಉನ್ನತಿ ಅಂತ. ನಾನು ಒಂದು 4-5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ ಈ ಅಕಾಡೆಮಿಯಲ್ಲಿ. ಬಟ್ ನಾನು ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದು ವೆನ್ ಐ ವಾಸ್ 6 years old. ಆವಾಗಿಂದ ಅದೊಂದು ಹುಚ್ಚಿತ್ತು ಅಥ್ಲೆಟಿಕ್ಸ್ ಅಂದರೆ ಓಡ್ತಾ ಇರಬೇಕು ಅಂತಲ್ಲ, ಅದು ಟ್ಯೂಷನ್ ಕ್ಲಾಸಸ್ ಮಿಸ್ ಮಾಡಿಬಿಟ್ಟು ಇದೆಲ್ಲ ಓಡ್ತಾ ಇರಬೇಕು ಅದೊಂದು ಆಸೆ ಇತ್ತು. ಎಲ್ಲರೂ ಓಡ್ತಿರಲ್ಲ, ನಾನು ಎಲ್ಲ ತೋರಿಸ್ಬೇಕು ಅಂತ. ಮತ್ತು ಇವಾಗ ರೀಸೆಂಟಾಗಿ ಇಂಡೋ-ನೇಪಾಳಲ್ಲಿ ನನಗೆ 100-200 ಗೋಲ್ಡ್ ಆಯಿತು. ನಾನು ಮತ್ತು ಹಾಂ, ಇವಾಗ ಎಲ್ಲರೂ ಪ್ರೋಸೆಸ್ನ ಅಪ್ರಿಷಿಯೇಟ್ ಮಾಡಲ್ಲ, ಎಲ್ಲ ಗೆದ್ದಾದ್ಮೇಲೆ ಎಬ್ಬಿಸ್ತಾರೆ. ಇವಳು ಗೆದ್ಬಿಡ್ಲು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಬಟ್ ಎಷ್ಟು ಒಂದು ಅಥ್ಲೀಟ್ ಎಷ್ಟು ಸ್ಟ್ರಗಲ್ ಮಾಡಬೇಕು ಅಂತ ಇವಾಗ ಬೆಳಗ್ಗೆ ನಾನು 4:30ಗೆ ಎದ್ದೇಳ್ತೀನಿ, ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ಎಲ್ಲರಿಗೂ ಅಥ್ಲೆಟಿಕ್ಸ್ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಇವಳು ಸುಮ್ಮನೆ ಓಡ್ತಾಳೆ ಅಷ್ಟೇ ಬರೋದು, ಬರೀ 100 ಮೀಟರ್ಸು ಒಂದು ಹಿಂಗೆ ಬಂದುಬಿಟ್ರೆ ಅಷ್ಟೇ ಅಂತ. ಲೈಕ್ ಅವ್ರದ್ದು ನಾವು ಎಷ್ಟು ಕಷ್ಟಪಡ್ತೀವಿ, ಸ್ವೆಟ್ ಬ್ಲಡ್ ಎಲ್ಲ ಇದು ಮಾಡಿಬಿಟ್ಟು ಯಾರೂ ಅಪ್ರಿಷಿಯೇಟ್ ಮಾಡಲ್ಲ. ಬರೀ ಎಲ್ಲರೂ ನಮ್ಮನ್ನ ಕೆಳಗೆ ತೂರ್ತಾರೆ ಅಷ್ಟೇ, ಬರೀ ಗೆದ್ದರೆ ಮಾತ್ರ ಎಬ್ಬಿಸ್ತಾರೆ ಅಷ್ಟೇ. ಆಯಿತು, ಇಂಡೋ-ನೇಪಾಲ್ದು ಕಾಂಪಿಟೇಷನ್ ಇತ್ತು, ಗೋಲ್ಡ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಕಾಂಪಿಟೇಷನ್ಲಿ ಎಷ್ಟು ಜನ ಇದ್ದರು, ಹೇಗಿದ್ರು ಅವ್ರದ್ದು ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಸರ್? ಓಕೆ, ಅಲ್ಲಿ ಫೈಟ್ ಇತ್ತು, ಅಂದರೆ ನೇಪಾಲ್ ಅರೌಂಡಿಂಗ್ ಕಂಟ್ರೀಸೇ ಇತ್ತು. ಫೈಟ್ ಇತ್ತು, 2 ಹೀಟ್ಸ್ ಇತ್ತು, ಮತ್ತು ಕ್ವಾಲಿಫೈಯಿಂಗ್ ಸೆಮಿಫೈನಲ್ಸ್ ಇತ್ತು, ಮತ್ತು ಫೈನಲ್ಸ್ ಇತ್ತು. ಕಾಂಪಿಟೇಷನ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ, ಇಂಟರ್ನ್ಯಾಷನಲ್ಸು. ಸೊ ಕಾಂಪಿಟೇಷನ್ ಟಫ್ ಇತ್ತು, ಬಟ್ ಅದನ್ನು ಫೇಸ್ ಮಾಡೋದು ನಮ್ಮಿದು. ಮುಂದಿನ ಗೋಲ್ ಏನು ನಿಮ್ಮದು? ಸೊ ನಂದು ಮೇನ್ ಗೋಲ್ ಅಂದರೆ ಒಲಿಂಪಿಕ್ಸ್. ನನಗೆ ಅದೊಂದು ದೊಡ್ಡ ಡ್ರೀಮ್, ಒಲಿಂಪಿಕ್ಸ್ ಮಾಡಲೇಬೇಕು, ಅದೊಂದು ಆಸೆ, ನಮ್ಮ ಇಂಡಿಯಾ ಫ್ಲಾಗ್ನ ಮೇಲೆತ್ತಬೇಕು ಅಂತ. ಹೆಣ್ಮಕ್ಳು ಬಿನ ಮನೇಲೇ ಇರ್ತಾರೆ, ಹೊರಗೆ ಬಂದು ಏನು ಮಾಡಲ್ಲ, ಅಂಥವ್ರಿಗೆಲ್ಲ ಏನು ಹೇಳೋದು ಸ್ಫೂರ್ತಿ ಕೊಡ್ತಾರೆ? ಅದೇ, ಅವ್ರಿಗೆಲ್ಲ ಅಥ್ಲೆಟಿಕ್ಸ್ ಏನು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಎಲ್ಲ ಸುಮ್ಮನೆ ಅಥ್ಲೆಟಿಕ್ಸ್ ಅಂದರೆ ತುಂಬ ಅದ್ರಲ್ಲಿ ಸ್ಕೋಪ್ ಇಲ್ಲ ಅಂತಾರೆ. ಬಟ್ ಅಥ್ಲೆಟಿಕ್ಸಲ್ಲೇ ಎಷ್ಟೊಂದು ಸ್ಕೋಪ್ ಇದೆ, ಗೌರ್ಮೆಂಟ್ ಜಾಬ್ಸ್, ನಮಗೆ ಸೀಟ್ಸ್ ಇದೆ, ತುಂಬ ಸ್ಕೋಪ್ ಇದೆ ಇದರಲ್ಲಿ, ಮಾಡಬೇಕು. ಅದೊಂದು ಅವ್ರಿಗೆ ಮಕ್ಕಳಿಗೆ ಆ್ಯಕ್ಚುಲಿ ಆಸೆ ಇದೆ, ಬಟ್ ಅವ್ರ ಪೇರೆಂಟ್ಸ್ ಫ್ಯಾಮಿಲಿಯಿಂದ ಅವ್ರು ಹಿಂದೆ ಸ್ಟೆಪ್ ಬ್ಯಾಕ್ ಮಾಡ್ತಿದ್ದಾರೆ. ಬಟ್ ಅದೇ ಎನ್ಕರೇಜ್ಮೆಂಟ್ ಮೇನು, ಅವ್ರಿಗೆಲ್ಲ ಎನ್ಕರೇಜ್ ಮಾಡಬೇಕು. ಇದರಲ್ಲಿ ಸ್ಕೋಪ್ ಇದೆ, ಸಣ್ಣ ವಯಸ್ಸಿಂದನೇ ಎನ್ಕರೇಜ್ ಮಾಡ್ತಾ ಹೋದರೆ ಆಗುತ್ತೆ. ಒಬ್ಬೊಬ್ಬರೆಲ್ಲ ಅವ್ರನ್ನ ಪುಷ್ ಡೌನ್ ಮಾಡ್ತಾರೆ ಅಷ್ಟೇ. ನನ್ನ ಹೆಸರು ಕಿಶನ್ ಅಂತ. ಲೈಕ್ ನಾನು 5-6 yearsಯಿಂದ ಅಕಾಡೆಮಿಯಲ್ಲಿ ಇದ್ದೀನಿ. ನಾನು ಫಸ್ಟ್ ಅಥ್ಲೀಟೆ. ನಾನು ರೋಷನ್ ಸರ್ ಅಂಡರ್ ಟ್ರೈನ್ ಮಾಡ್ತಿದ್ದೆ. ಇವಾಗ 3 yearsಯಿಂದ ನಾನು ಹುಡುಗರು ಟ್ರೈನ್ ಮಾಡ್ತೀನಿ. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ನನಗೆ ಟ್ರೈನಿಂಗ್ ಸ್ವಲ್ಪ ಇದಾಗುತ್ತೆ, ನಾನು ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಒಂದು 15-20 ಮೆಂಬರ್ಸ್ ಅಥ್ಲೀಟ್ಸ್ ಇದ್ದಾರೆ. ಸೊ ಅದರಿಂದ 10 ಜನ ಇವಾಗ ಬರೋ ನ್ಯಾಷನಲ್ಸ್ ಕರ್ಕೊಂಡೋಗಿದ್ದೆ, ಅಲ್ಲಿ ಮೆಡಲ್ ಮಾಡಿದ್ರು. ಅಲ್ಲಿಂದ ಇಂಟರ್ನ್ಯಾಷನಲ್ಸ್ ಕ್ವಾಲಿಫೈ ಆದರು. ಸೊ ಅಲ್ಲಿ 10 ಜನ ಕ್ವಾಲಿಫೈ ಆದರು. ಅದರಲ್ಲಿ 9 ಜನ ಗೋಲ್ಡ್ ಮಾಡಿದ್ರು, ಇನ್ನೊಬ್ಬ ಸಿಲ್ವರ್ ಮಾಡಿದ್ದಾನೆ. ಸೊ ಹೆಂಗಂದರೆ ನಮಗೆ ಗ್ರೌಂಡ್ ಪ್ರಾಪರಾಗಿಲ್ಲ, ಕಂಟಿರುವ ಇತ್ತು. ಬಟ್ ಮುಂಚೆ ಇವಾಗ 2 years ಆಯಿತು ಕಂಟಿನ್ಯೂ ರನ್ ಮಾಡ್ತಾನೇ ಇದ್ದಾರೆ. ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನಾವು ಅಥ್ಲೀಟ್ಸ್ ಅಂದರೆ ಸ್ಪೈಕ್ಸ್ ಬೇಕು, ಸ್ಪೈಕ್ಸಿಂದ ಮಾಡಬೇಕು, ಶೂಸಲ್ಲಿ ಓಡೋಕ್ಕಾಗಲ್ಲ. ಸೊ ಕೆಲವು ಕಡೆ ಸಿಂಥೆಟಿಕ್ ಟ್ರ್ಯಾಕ್ ಇರುತ್ತೆ, ಎಲ್ಲ ಕಡೆ ಒಂದೇ ಟ್ರ್ಯಾಕ್ ಇರೋಲ್ಲ. ಸೊ ಸ್ಪೈಕ್ಸಲ್ಲಿ ಮಾಡಬೇಕು. ಸ್ಪೈಕ್ಸ್ ಅನ್ನೋ ವರ್ಕೌಟ್ಸ್ ಅಂದರೆ ಮಡ್ಡಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಸಿಂಥೆಟಿಕ್ ಎಲ್ಲೂ ಇಲ್ಲ. ಸಾಯಲ್ಲಂತೂ ನಮಗೆ ಬಿಡೋದೇ ಇಲ್ಲ. ಅದು ಯಾಕೆ ಬಿಡ್ತಾಲೋ ಗೊತ್ತಿಲ್ಲ. ನಾವು ಪರ್ಮಿಷನ್ ಕೇಳಿದ್ದೀವಿ, ಅಲ್ಲಿ ಹೊರ ಇಟ್ಕೊಂಡಿದ್ದೀವಿ. ಬಟ್ ನಮ್ಮನ್ನ ರೆಕಗ್ನೈಸ್ಡ್ ಅಥ್ಲೀಟ್ಸ್ ಇಲ್ಲ ಅಂತ ಬಿಡ್ತಾ ಇಲ್ಲ. ಇನ್ನು ಇವಾಗ ಬೆಳೀತಾ ಇರೋದಲ್ಲ. ಸೊ ಅದರಿಂದ ಸಾಯಲ್ಲೂ ಬಿಡೋಲ್ಲ. ಸಾಯಲ್ಲಿ ಟ್ರ್ಯಾಕ್ ಇದೆ, ಚೆನ್ನಾಗಿರೋ ಟ್ರ್ಯಾಕೇ ಇದೆ, ಬಟ್ ನಮ್ಮನ್ನ ಅಲ್ಲಿ ಅಲೋ ಮಾಡಲ್ಲ. ಅಲ್ಲೆಲ್ಲ ಬರೀ ಕ್ಯಾಂಪರ್ಸು, ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಮಾತ್ರ ಅಲೋ ಮಾಡ್ತಾರೆ. ನಾವು ಇಂಟರ್ನ್ಯಾಷನಲ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕಲ್ಲ. ಸೊ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು? ರೋಡಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಗೋಲ್ಲ. ಸೊ ಏನೋ ಮಾಡಿ ನಾವು ಮೆಡಲ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅವಾಗ ನಮ್ಮ ಜಯನಗರಲ್ಲಿ ನಮ್ಮ ಅಥ್ಲೀಟ್ಸ್ಗಿನ ವಾಕರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾವು ಫಸ್ಟ್ 2 track ಅಟ್ಲೀಸ್ಟ್ ನಮ್ಗೆ ಬಿಡಿ ಅಂತ ಹೇಳಿದ್ರು ಕೇಳಲ್ಲ. ವಾಕರ್ಸ್ ಏನು ಮಾಡ್ತಾರೆ, ನೀವು ಅರ್ಲಿ ಮಾರ್ನಿಂಗ್ ಬೇಗ ಬಂದು ಮಾಡ್ಕೊಳ್ಳಿ, ನಾವು ವಾಕಿಂಗ್ ಮಾಡೋಕ್ಕೆ ಬಿಡಿ ಅಂತಾರೆ. ಸೊ ನಾವು ಬರೋದೇ 6 o'clock ಆಗುತ್ತೆ. ಇವಾಗ ಸ್ಕೂಲ್ ಕಾಲೇಜೆಲ್ಲ ಇರುತ್ತೆ, ನಮಗೆ ಟೈಮಿಂಗ್ 6 to 8, 9 ತನಕ ಮಾಡ್ತೀವಿ. ಅದೇ ಟೈಮು ವಾಕರ್ಸ್ ಬರ್ತಾರೆ, ಅವರು ನಮಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ದೂರ ಹೋಗಿ ಅಂದರೆ ಅಲ್ಲೇ ಅಡ್ಡ ಬರ್ತಾರೆ, ಇಂಜುರೀಸ್ ಆಗುತ್ತೆ, ಕೆಳಗಡೆ ಬೀಳ್ತೀವಿ. ತಾರ್ ರೋಡ್ ಬೇಡ, ನೀ ಪೇನು, ಬ್ಯಾಕ್ ಪೇನು ಅದೆಲ್ಲ ತುಂಬ ಇದೆ ನಮಗೆ ಅದು ಸ್ವಲ್ಪ ಟ್ರ್ಯಾಕ್ ಸ್ವಲ್ಪ ಮಾಡಿಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ನಾವು ಈಸಿ ಇರುತ್ತೆ ನಮಗೆ ಇನ್ನೂ ಮುಂದಕ್ಕೆ ಮಾಡೋಕ್ಕೆ. ಸೊ ಇದು ಇಂಡೋ-ನೇಪಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಂಡೋ-ನೇಪಾಲ್ ನಮಗೆ ಗ್ರೌಂಡ್ಸು ಈಗ ನೋಡಬೇಕಂದ್ರೆ 2-3 ಅಷ್ಟೇ ಇರೋದು. ಒಂದು ವಿದ್ಯಾನಗರಲ್ಲಿದೆ, ಒಂದು ಕಂಠೀರವ ಇಲ್ಲ. ವಿದ್ಯಾನಗರ 30 kilometer ಇಲ್ಲಿಂದ. ಸೊ ಅಪ್ ಆ್ಯಂಡ್ ಡೌನ್ ಡೈಲಿ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಗ್ರೌಂಡ್ಸ್ ಎಲ್ಲ ಇದೆ, ಮಡ್ ಟ್ರ್ಯಾಕ್ ಎಲ್ಲ ಇದೆ. ಬಟ್ ಮಡ್ ಟ್ರ್ಯಾಕಲ್ಲಿ ಏನು ಮಾಡ್ತಾರೆ, ಇವಾಗ ಪಾರ್ಕ್ಸ್ ಮಾಡ್ತಾಯಿದ್ದಾರೆ. ಪಾರ್ಕ್ಸು ಮೆಟ್ರೋ ಬರ್ತಾಯಿದೆ ಅಂತ ಪಾರ್ಕ್ಸ್ ಮಾಡ್ತಾಯಿದ್ದಾರೆ. ಸೊ ನಮಗೆ ಓಡೋಕ್ಕೆ ಬೇರೆ ದಾರಿನೇ ಇಲ್ಲ. ನಾವು ರೋಡಲ್ಲಿ ಓಡ್ತಾಯಿದ್ದೀವಿ, ನಾವು ಫಸ್ಟೇ ರೋಡಲ್ಲಿ ಓಡ್ತಾಯಿದ್ದೀವಿ. ನೆಕ್ಸ್ಟ್ ನಾವು ಬೇರೆ ಕಡೆ ರೋಡಲ್ಲಿ ಹೋದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ರೌಂಡ್ಸ್ ಒಂದು ಯಾವ್ದಾನ ನಮ್ಗೆ ಒಂದು 2-3 ಗ್ರೌಂಡ್ ಅಕ್ಕಪಕ್ಕ ಇದ್ದರೆ ನಮಗೆ ಅಥ್ಲೀಟ್ಸ್ಗೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ನಮ್ಮ ಅಥ್ಲೀಟ್ಸ್ ಕೆಲವರು मेरा नाम खुदसिया नज़ीर है, मैं इंडियन वेट लिफ्टर हूँ
और मैं जापान जा रही हूँ इंडिया को रिप्रेजेंट करने के लिए वेट लिफ्टिंग में, और मेरा 300 kg को गोल्ड हुआ है पावर लिफ्टिंग में। और मैं सबसे ये गुजारिश करना चाहती हूँ कि हर एक एथलीट को उतना सपोर्ट मिलना चाहिए कि जितना बाहर मतलब अब्रॉड में मिलता है, जैसे कि यूएस में मिलता है, चाइना में मिलता है, सभी जगह जापान में मिलता है। सभी जगह एथलीट्स को इग्नोर नहीं किया जाता है, सभी को स्पॉन्सरशिप भी मिलता है और पूरी तरह का गवर्नमेंट से सपोर्ट मिलता है, आसपास के लोगों का मिलता है और घर वालों का मिलता है। तो ऐसी तरह अगर इंडिया में भी मिल जाएगा तो हमारे यहाँ से बहुत सारे ओलंपियंस पैदा होंगे। तो ये एवरी एथलीट इज़ लैक ऑफ सपोर्ट हियर इन इंडिया, सो वी आर लैकिंग एवरीवेयर इन द स्पोर्ट्स फील्ड। इसलिए मैं सबसे गुजारिश करती हूँ कि सभी को सपोर्ट दें। जैसे कि बच्चे आजू बाजू बच्चे होते हैं तो उन बच्चों को भी अगर वो स्पोर्ट्स में है तो उनको आप बुलाइए, खिलाइए, अगर आपसे जितना बन सकता है हो सकता है आप उनको सपोर्ट कीजिए। मैडम आप एक वेट लिफ्टर हो और आप में जो दूसरे नॉर्मल लड़कियां होती हैं, बहुत सी लड़कियां आज भी ये सोचती हैं कि ये करना हमारे बस की बात नहीं है। ऐसी लड़कियों के लिए आप क्या मैसेज करना चाहते हैं? ऐसे लड़कियों के लिए मेरे पास एक खुसूसन बहुत अच्छा मैसेज है। मेरा 9 साल का बेटा है और मेरा सिजरन हुआ है। जैसे कि आप अभी के दौर में देख सकते हैं कि जैसे औरतें जो होते हैं सिजरियन होने के बाद, एक बच्चा होने के बाद तो अपने आप को बहुत कमज़ोर समझती हैं। समझना नहीं चाहिए, हमें और भी माँ बनने के बाद हमें और भी ज़्यादा ताकत आ जाती है। तो इसलिए सभी को घर से बाहर निकलना चाहिए और अगर कंपटीशन नहीं जा सके तो अपने एटलीस्ट अपने हेल्थ का ख्याल तो रख सकते हैं, तो अपना हेल्थ का ख्याल रखना चाहिए। एक्चुअली देखिए स्पोर्ट्स एक सही ज़रिया है, स्पोर्ट्स एक सही ज़रिया है लोगों को एथलीट्स को ऊपर आने के लिए। बिकॉज एक बच्चों में एक एनर्जी होता है और बेसिकली इस एनर्जी को कहीं ना कहीं डिवेट करना पड़ता है। तो स्पोर्ट्स एक सही जगह है जहां आप डिवेट कर सकते हैं। सर आज जो यहाँ पर जो लड़के जो जाके जीत कर आए हैं उन लोगों के लिए आप क्या कहना चाहते हैं? 9 गोल्ड और 1 सिल्वर ये मामूली बात नहीं है, ये बहुत बड़ा टास्क है। सो मैं वही एक्चुअली मैं जैसे कि एक टीम चलाता हूँ इंडियन कॉमर्स स्पोर्ट्स एकेडमी, तो मैंने भी रोशन के बारे में बहुत सुना था कि बहुत अच्छे कोच हैं। तो मैंने क्या किया है कि मेरे जो लड़के हैं जो बेसिकली नेशनल फाइटर्स हैं सब, तो ये सारे लड़के आके मेरे यहाँ ट्रेनिंग करते हैं और मैं ऑलरेडी यहाँ देख रहा हूँ कि उनका परफॉर्मेंस बढ़ चुका है। तो इस तरीके का ट्रेनिंग है। मैं तो यही रिकमेंड करता हूँ कि अगर आपका अगर गोल है कि आप अच्छे लेवल पे खेलना चाहते हो तो ये सही जगह। ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.